ಅಣ್ಣ, ಆರತಿ ಮಾಡೋರಿಗೆ ದಕ್ಷಿಣೆ ಕೊಡ್ಬೇಕು ಅಂತ ರೂಲ್ಸ್ ಇದೆ, ಗೊತ್ತು ತಾನೇ? ಅದು ಮಿನಿಮಮ್ 500 ರೂಪೀಸ್ ಕೊಡ್ಲೇಬೇಕು ನೀನು. ಅಂದ್ರೆ 1000 ರೂಪಾಯಿನಾ? ಯಾವ್ದೇ ರೂಲು? ತರ್ಲೆ, ಸುಮ್ನೆ ಆರತಿ ಮಾಡಿ. ದಮಯಂತಿ ಕೇಳಿ ಬಿಡೆ, ಅಣ್ಣನ ಹತ್ರ ತಂಗಿ ಅಂದ್ರೆ ಕೇಳ್ಕೊತಾರಷ್ಟೇ. ಹೌದು ಹೌದು, 1000 ಅಲ್ಲ, ಡಬಲ್ 2000 ಕೊಡ್ತಾನೆ. ಬಾಣ ಈಗ ಮಾಡಿ. ನಾನ್ ಯಾಕೋ? ದುಡ್ಡು ಕೊಡಕ್ಕೆ. ಓ ಅದಕ್ಕ ಸರಿ ತಗೋ. ಅಣ್ಣ, ನನ್ ಮದುವೆ ಮುಗಿಯೋ ತನಕ ನೀ ನನ್ ಪಕ್ಕದಲ್ಲೇ ಇರ್ಬೇಕು, ನೆನ್ಪಿಟ್ಕೋ. ಇಲ್ಲಾಂದ್ರೆ ನನ್ಗೆ ಆರ್ತಿನೂ ಬೇಡ, ಮದ್ವೆನೂ ಬೇಡ. ಆಯ್ತಪ್ಪ, ಇರ್ತೀನಿ. ಇಷ್ಟ ಹತ್ರ ನಿಂತ್ಕೊಂಡ್ರೆ ಸಾಕ? ಹ್ಮ್. ಇಲ್ಲ ಇನ್ನೂ ಹತ್ರ ಆಗ್ಬೇಕಾ? ಅಮ್ಮು, ಅಣ್ಣಂಗೂ ನನ್ಗೂ ಒಟ್ಟಿಗೆ ಆರತಿ ಮಾಡು. ಮಹಿಮಾ, ನಿನ್ಗೊಂದ್ 1000, ಅಮ್ಮಗೊಂದ್ 1000. ತಮ್ಮ ಕೇಳ್ಕೊಂಡ್ರೆ ಅಣ್ಣ ಇಲ್ಲ ಅನ್ನಕ್ಕಾಗುತ್ತಾ? ನಿನ್ಗೋಸ್ಕರ ಯಾವಾಗ್ಲೂ ನಿನ್ ಪಕ್ಕನೇ ಇರ್ತೀನಿ, ಸರಿನಾ? ಆರತಿ ಮಾಡಿ. ಅಣ್ಣ, ಅವಾಗಿಂದ ಮಾಡಿ ಮಾಡಿ ಸಾಕಾಯ್ತು, ಎಲ್ಲಿ ದಕ್ಷಿಣೆ ಕೊಡು. ಏಯ್ ಹೀರೋ, ಅಷ್ಟು ಈಸಿಯಾಗಿ ಕೊಟ್ಬಿಟ್ರೆ ಹೇಗೆ? ಮತ್ತೆ ಯಾವ್ದಾದ್ರೂ ಹಾಡು ಹೇಳ್ಸೋ. ಹಾಡು ಹೇಳಿಲ್ಲ ಅಂದ್ರೆ? ದುಡ್ಡಿಲ್ಲ. ಇರು, ನಾನ್ ಹೇಳ್ತೀನಿ. ಆರತಿ ಎತ್ತಿರೆ ಅಚಿಂತ್ಯ ಅಣ್ಣನಿಗೆ, ನಮ್ಮುದ್ದು ಅಣ್ಣನಿಗೆ. ಕೊಡು. ಕಂದ, ಅಜ್ಜಿ ಹತ್ರ ಹೋಗಿ ಆಶೀರ್ವಾದ ತಗೋ. 100 ಕಾಲ ಸುಖವಾಗಿ ಬಾಳಪ್ಪ, ಎಲ್ಲ ನೀನ್ ಅಂದ್ಕೊಂಡ ಹಾಗೆ ಆಗ್ಲಿ. ನಾನ್ ಅನ್ಕೊಂಡಂಗಾಗಕ್ಕೆ ನಿನ್ ಆಶೀರ್ವಾದ ಬೇಕು. ಆಶೀರ್ವಾದ ಏನೋ ಸಿಕ್ತು, ಆದ್ರೆ ನೀನ್ ಬರ್ತಾ ಇಲ್ಲ ಅನ್ನೋದು ಕೇಳಿ ನಂಗೆ ತುಂಬಾ ಬೇಜಾರಾಗ್ತಿದೆ. ನೀನೇ ತಾನೇ ಮನೆಗ್ ದೊಡ್ಡೋಳು, ನೀನಿಲ್ದೆ ಮದ್ವೆ ಹೇಗ್ ನಡೆಯುತ್ತೆ? ನಿನ್ನ ಮದ್ವೆಗೆ ನಂದು ಒಂದು ಜವಾಬ್ದಾರಿ ಇದೆ ಕಣೋ ಚಿಂತ್ಯ. ನಮ್ ಕುಟುಂಬದಲ್ಲಿ ಹಿಂದಿನಿಂದಲೂ ಈ ಸಂಪ್ರದಾಯ ನಡ್ಕೊಂಡ್ ಬಂದಿದೆ. ಓ, ಅಜ್ಜಿಯಂದಿರು ಮದ್ವೆಗ್ ಬರ್ಬಾರ್ದು ಅಂತನಾ? ಮದ್ವೆಗೆಲ್ಲ ಹೋದ್ಮೇಲೆ ಮನೇಲಿ ದೀಪ ಹಚ್ಬೇಕು. ಆ ದೀಪ ಮದುಮಕ್ಕಳು ವಾಪಸ್ ಬರುವವರೆಗೂ ಆರ್ಬಾರ್ದು. ಅದು ಆರದ ಹಾಗೆ ನಾನ್ ನಿಭಾಯಿಸ್ತೀನಪ್ಪ. ಇದು ನಮ್ಮ ವಂಶದ ಸಂಪ್ರದಾಯ ಕಣೋ. ಅಜ್ಜಿ, ಇವತ್ತು ನಾನು ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ದೀಪದ ಮುಂದೆ ಬೇಡ್ಕೋ. ಅಚಿಂತ್ಯ, ನಾನ್ ನಿನಗೋಸ್ಕರ ಬೇಡ್ಕೊತೀನಿ, ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಾರಪ್ಪ. ಅಚಿಂತ್ಯ, ಅಮ್ಮನ ಆಶೀರ್ವಾದ ತಗೋ. ಹೋಗು. ಅಚಿಂತ್ಯ, ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಏಯ್, ಪರವಾಗಿಲ್ಲ, ಆಗೋ ಕೆಲಸ ನೋಡೋಣ. ಮುಹೂರ್ತ ಮೀರೋದಕ್ ಮುಂಚೆ ನಾವೆಲ್ಲರೂ ಅಲ್ಲಿರ್ಬೇಕು. ಎಲ್ರೂ ಹೊರಡೋಣವಾ? ಅಮೃತ, ಅಮ್ಮ ಬಂದೆ. ನಡಿಯಮ್ಮ, ಹೊರಡೋಣವಾ? ನಡೀರಿ ಎಲ್ರು, ನಡಿ. ಆಗುತ್ತೆ ಅಂದ್ಕೊಂಡದ್ದು
ಎಲ್ಲ ಚೆನ್ನಾಗಾಗತ್ತೆ. ತಾಗ ಅಲ್ಲ ಕಣೆ ದಮ್ಮಿ, ಏನೇ ಚೆನ್ನಾಗಿ ನಡೆಯುತ್ತೆ, ಎಲ್ಲ ಕುಂಡ್ಕೊಂಡು ನಡೀತಿದ್ಯಲ್ಲ ಇಲ್ಲಿ. ಓಹೋ, ನನಗೆ ಗೊತ್ತಿಲ್ದಂಗೆ ಬೇರೆ ಏನಾದರೂ ಪ್ಲ್ಯಾನು? ಹಾಂ, ಹಾಗಲ್ಲ ರೀ, ಒಂದ್ ವೇಳೆ ಅನ್ಕೊಂಡ ಹಾಗೆ ಎಲ್ಲಾನು ನಡೆದೋದ್ರೆ ನಾಳೆ ಆ ಭಕ್ತಿ ಈ ಮನೆಗ್ ಬಂದ್ಮೇಲೆ ನಮ್ಗೆ ಹೇಗ್ ಬೇಕೋ ಹಾಗೆ ನಡ್ಸ್ಕೋಬಹುದಲ್ವಾ? ತಾಗ ನೋಡು, ಆ ಮದುವೆ ಮನೇಲಿ ಜಗಳ ಆಡೋದಕ್ಕೇನಾದ್ರೂ ಒಂದು ಚಾನ್ಸ್ ಸಿಕ್ತು ಅಂದ್ರೆ ನಾನಂತೂ ಬಿಡಲ್ಲ, ಪಟ 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 ಅಂತ ಶುರು ಹಚ್ಕೊಂಡ್ಬಿಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ಈ ಮದ್ವೆಗೆ ಏನೂ ಅಡ್ಡಿ ಬರಬಾರ್ದು. ಇಲ್ಲ ಅಂದ್ರೆ ನನ್ನ ಅಣ್ಣ ನನ್ನ ಅಡ್ಡಡ್ಡ ಸೀಳ್ ಹಾಕ್ಬಿಡ್ತಾನೆ. ಸರಿ ಬನ್ನಿ, ಇಲ್ಲೇ ನಿಂತ್ಕೊಂಡಿದ್ರೆ ಅವ್ರಿಗೆಲ್ಲ ಅನುಮಾನ ಬರುತ್ತೆ. ಅಮ್ಮ, ಮನೆ ಕಡೆ ಹುಷಾರು, ನಾವು ಹೋಗಿ ಬರ್ತೀವಿ. ಹಾ, ನೀನು ಹುಷಾರು, ಎಲ್ಲ ನೀನೇ ನೋಡ್ಕೋಬೇಕಪ್ಪ. ನಾನಿದ್ದೀನಲ್ಲಮ್ಮ. ಆಯ್ತಪ್ಪ. ಅಮ್ಮ, ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ವಿಭೀಷಣ ರಾವಣನ್ ತಮ್ಮ ಅಂತ ನೋಡಿದ್ರೆ ದ್ವೇಷ ತಾನಾಗಿ ಹುಟ್ಟುತ್ತೆ. ಅದೇ ವಿಭೀಷಣ ರಾವಣನ ಯೋಚನೆಗಳಿಗೆ ತದ್ವಿರುದ್ಧ ಅಂತ ಗೊತ್ತಾದ್ರೆ ಅಂತ ತಮ್ಮಂಗೆ ಇಂಥ ಅಣ್ಣನ ಅಂತ ಅನ್ಸುತ್ತೆ. ಅದೇ ತರ ಅಚಿಂತ್ಯ ಅಗಸ್ತ್ಯನ್ ಬಗ್ಗೆ ಈಗ ಹಾಗೆ ಅನ್ಸೋಕ್ ಶುರುವಾಗಿದೆ. ಪಾಪ ಅಚಿಂತ್ಯನ ತಲೆ ಕೆಟ್ಟವನು ಅಂತಿದ್ದೆ, ಆದ್ರೆ ಅವನ ಮನ್ಸು ಸರಿಯಾಗಿ ಯೋಚನೆ ಮಾಡ್ತಿದೆ. ಈಗ ಅಚಿಂತ್ಯ ತಗೊಂಡಿರೋ ನಿರ್ಧಾರದಿಂದ ನಮಗ ಅನುಕೂಲಕ್ಕಿಂತ ಅನಾಹುತನೇ ಆಗುತ್ತೆ ಅಂತ ಗೊತ್ತಿದ್ರು ಅವನ್ ಮಾತು ಕೇಳಿ ಹಾಗೆ ಬಂದ್ಬಿಟ್ಟೆ. ಅಕಸ್ಮಾತ್ ಅಚಿಂತ್ಯನಿಂದ ಈ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಿನ್ ಮಗಳು ಆ ಅಚಿಂತ್ಯನೇ ಮದುವೆ ಆಗ್ಬೇಕಾಗತ್ತೆ. ಅದನ್ನು ಯಾರ ಕೈಲೂ ತಪ್ಸಕ್ಕಾಗಲ್ಲ. ನೀನೇ ಕಾಪಾಡು ತಾಯಿ. ಶ್ರೀಕಾಂತ, ಏನಾಯ್ತು? ಏನಿಲ್ಲ ಚಿಕ್ಕಪ್ಪ, ಎಲ್ರ ಮನ್ಸು ಭಕ್ತಿ ಮದುವೆ ಹಿಂದೆನೆ ಸುತ್ತಾ ಇದೆ ಅಂತ ಗೊತ್ತು. ಆದ್ರೆ ಈ ಯೋಚನೆಯಲ್ಲಿ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದೀವಿ ಶ್ರೀಕಾಂತ. ಒಂದಲ್ಲ ಒಂದಿನ ಮನೆ ಬಿಟ್ಟು ಹೋಗಿರೋ ಆ ನಾಸ್ತಿಕ ವಾಪಸ್ ರಾಯರ್ ಮನೆಗೆ ಬಂದೇ ಬರ್ತಾನೆ, ಅಥವಾ ಬರಬಹುದು ಅನ್ನೋದನ್ನೇ ಮರ್ತ್ಬಿಟ್ಟಿದೀವಿ. ಅಕಸ್ಮಾತ್ ಆ ನಾಸ್ತಿಕ ಮತ್ತೆ ವಾಪಸ್ ಬಂದ್ಬಿಟ್ರೆ ಭಕ್ತಿ ಹೇಗೋ ಒಂದೇ ಸೂರಲ್ಲಿರ್ತಾಳೆ. ಹಾಗೇನಾದ್ರೂ ಆದ್ರೆ ಮರುಕ್ಷಣನೇ ನನ್ನ ತಂಗಿ ಆ ಮನೇಲಿ ಇರಲ್ಲ. ಆ ನಾಸ್ತಿಕ ಉಸಿರಾಡೋ ಗಾಳಿ ಕೂಡ ನಮ್ಮ ಭಕ್ತಿಗೆ ತಾಕ್ಬಾರ್ದು. ಹಾಗಾದ್ರೆ ಇದಕ್ಕೆ ಪರಿಹಾರ ನಾವೇ ಕಂಡ್ಕೋಬೇಕು ಚಿಕ್ಕಪ್ಪ. ಇದಕ್ಕೆಲ್ಲ ಪರಿಹಾರ ಈ ಮದುವೆ ಆಗ್ದಲೇ ಇರೋದು, ಅಚಿಂತ್ಯ ಅಂದ್ಕೊಂಡಿರೋದು ಮಾಡೋದಷ್ಟೇ. ಶ್ರೀಕಾಂತ, ದಾಮಿನಿ ಅಮ್ಮವ್ರ ಹತ್ರ ಆದಷ್ಟು ಬೇಗ ಈ ವಿಚಾರ ಮಾತಾಡೋದು ಒಳ್ಳೇದು.